ಹುಬ್ಬಳ್ಳಿ ಯುವತಿ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಂಜಲಿ ಹತ್ಯೆ ಆರೋಪಿ ಗಿರೀಶ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಹುಬ್ಬಳ್ಳಿ ಯುವತಿ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು, ಅಂಜಲಿ ಹತ್ಯೆ ಆರೋಪಿ ಗಿರೀಶ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಬಾಲಕಿಗೆ ವಂಚನೆ ಮಾಡಿದ್ದಾನಂತ ಆರೋಪ ಮಾಡಲಾಗಿದೆ ಗಿರೀಶ್ ಮೇಲೆ. ಬಾಲಕಿ ಬಳಿಕ ಒಡವೆ ಪಡೆದು ವಂಚನೆಯನ್ನ ಮಾಡಿದ್ದನಂತೆ ಗಿರೀಶ್. ಬೆಂಡಿಗೇರಿ ಠಾಣೆಗೆ ಬಾಲಕಿ ತಂದೆ ಪರಶುರಾಮ್ ದೂರನ್ನ ಕೊಟ್ಟಿದ್ದಾರೆ. ಟ್ಯೂಷನ್ಗೆ ಹೋಗುವಾಗ ಬಾಲಕಿಯನ್ನ ಪರಿಚಯ ಮಾಡಿಕೊಂಡಿದ್ದಾಯ್ತ. ನಮ್ಮ ಮಗಳು ಗಿರೀಶ್ಗೆ ಬಂಗಾರ ಹಣ ಕೊಟ್ಟಿದ್ದಾಳೆ, ಮಗಳಿಗೆ ಬೆದರಿಕೆ ಹಾಕಿ ಬಂಗಾರವನ್ನ ತೆಗೆದುಕೊಂಡು ಹೋಗಿದ್ದಾನೆ. ವಂಚನೆಗೊಳಗಾದ ಪರಶುರಾಮ್ ಮಡಿವಾಳ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಆರೋಪಿ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಟ್ಯೂಷನ್ಗೆ ಹೋಗ್ತಾ ಇದ್ದಂತಹ ನನ್ನ ಮಗಳಿಗೆ ಗಿರೀಶ್ ಅವಳನ್ನ ತಡೆದು ಅವಳಿಂದ ಬಂಗಾರ ಹಣವನ್ನ ತಗೊಂಡಿದ್ದಾನೆ ಎನ್ನುವಂತ ಆರೋಪವನ್ನ ಈಗ ಪರಶುರಾಮ್ ಅವರು ಮಾಡಿದ್ದಾರೆ. ವಂಚನೆಗೆ ಒಳಗಾಗಿರುವಂತಹ ಪರಶುರಾಮ್ ಮಡಿವಾಳ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಹಂತಕ ಗಿರೀಶ್ನ ಬಗ್ಗೆ ಬಗೆದಷ್ಟು ಸತ್ಯ ಹೊರಗಡೆ ಬರ್ತಾ ಇದೆ. ಅಂಜಲಿ ಹತ್ಯೆ ನಂತರ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದಂತಹ ಈತ ಒಬ್ಬ ಮಹಿಳೆ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾನೆ. ಅದನ್ನ ಹೊರತುಪಡಿಸಿದಂತೆ ಇನ್ನೂ 4 ಪ್ರಕರಣಗಳು ಈತನ ಮೇಲಿತ್ತು. ಈಗ ಹೊಸದೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ, ಏನಿದು? ಏನಂತ ಹೇಳಿದ್ರೆ, ಅಂಜಲಿ ಹಂತಕ ಗಿರೀಶ್ ಸಾವಂತ್ ಮೇಲೆ ಈಗಾಗಲೇ 4 FIR ಗಳು ದಾಖಲಾಗಿರುವಂತದ್ದು. ಕೊಲೆಯ ಹೊಂದಾದ್ರೆ ಹಿಂದೆ ಕೂಡ ಆತನ ಮೇಲೆ ಬೈಕ್ ಕಳ್ಳತನ ಪ್ರಕರಣಗಳು ಕೂಡ 3 ಪ್ರಕರಣಗಳು ಆತನ ಮೇಲೆ ಇತ್ತು. ಈತ ಕ್ರಿಮಿನಲ್ ಅಫೆಂಡರ್ ಅಂತ MOB ಆಗಿದ್ದ, ಪೊಲೀಸರಿಗೆ ಆಗಿದ್ದ ಹ್ಯಾಬಿಚುವಲ್ ಅಫೆಂಡರ್. ಪದೇ ಅಪರಾಧ ಚಟುವಟಿಕೆಗಳಲ್ಲಿ ಈತ ಭಾಗಿಯಾಗ್ತಾ ಇದ್ದ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ. FIR ದಾಖಲಾಗಿದೆ. ಅಂಜಲಿ ಪ್ರಕರಣದ ನಂತರ ಈಗ ಮತ್ತೊಂದು FIR ಅನ್ನ ಹುಬ್ಬಳ್ಳಿಯಲ್ಲಿ ದಾಖಲಿಸಲಾಗಿದೆ. ಅಪ್ರಾಪ್ತ ಬಾಲಕಿಗೆ ಪ್ರೀತಿಸಿ ಆಕೆಯ ಕಡೆಯಿಂದ ಒಡವೆಗಳನ್ನ, ಮನೆಯಲ್ಲಿದ್ದಂತ ಹಣವನ್ನ ತೆಗೆದುಕೊಂಡು ಬರ್ಲಿಕ್ಕೆ ಆತ ಅಂದ್ರೆ ಅವಳಿಂದ ಪ್ರಚೋದನೆ ಕೊಟ್ಟು ಅವುಗಳಿಂದ ಹಣ ಮತ್ತು ಒಡವೆಗಳನ್ನ ತೆಗೆದುಕೊಂಡಿದ್ದೇನೆ ಅನ್ನುವಂತ ದೂರನ್ನ ಅಪ್ರಾಪ್ತ ಬಾಲಕಿಯ ತಂದೆ ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಈ ಹಿಂದೆ ಈ ವಿಚಾರ ಬೆಳಕಿಗೆ ಬಂದು ಪ್ರೀತಿಸಿ ಮೋಸ ಮಾಡುವಂತ ಸಂದರ್ಭದಲ್ಲಿ ಕುಟುಂಬಸ್ಥರು ಠಾಣೆಗೆ ಹೋಗಿ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ರು. ಆದ್ರೆ ಪೊಲೀಸರು ಆಗ ದೂರನ್ನ ಸ್ವೀಕರಿಸಿರಲಿಲ್ಲ ಅನ್ನುವಂತ ಆರೋಪವನ್ನ ಕೂಡ ಅಪ್ರಾಪ್ತ ಬಾಲಕಿಯ ತಾಯಿ ವಿಜಯಲಕ್ಷ್ಮಿ ಆರೋಪವನ್ನ ಮಾಡಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಗುರುರಾಜ್ ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.